ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓ ಹಲೋ ಮೇಡಮ್ ಅವರು, ಏನು ಬೆಳಗ್ಗೆಯಿಂದ ಕಾಲ್ ಮಾಡಿದ್ರೆ ಪಿಕ್ಕೇ ಮಾಡ್ತಾ ಇಲ್ವಲ್ಲ, ಏನು ಅಷ್ಟು ಬಿಸಿನಾ? ಅಯ್ಯೋ ಸಚಿನ್, ಮನೆಯಲ್ಲಿ ಹಾಸ್ಪಿಟಲ್ ಅದು ಇದು ಅಂತ ತುಂಬಾ ಗಡ್ಬಿಡಿ, ಅದಕ್ಕೆ ಮಾತಾಡಕ್ಕಾಗ್ಲಿಲ್ಲ. ಆಸ್ಪತ್ರೆನಾ? ಯಾರಿಗೇನಾಯ್ತು ಸುಮಾ? ಟೆಂಡರ್ ವಿಸ್ತಾಗೆ ಫೋರ್ಜರಿ ಮಾಡಿದ್ ನಾನು, ಸಾನ ಅಲ್ಲ. ಗುತ್ತಿಗೆ ತಕೊಂಡಿದ್ರ ನನ್ನಿಂದ ಮುಚ್ಚಿಕೆ ಅವಳು ತೆಪ್ ಮಾಡವಳೆ. ಆ ಗುತ್ತಿಗೆನ ಮೋಸವಾಗಿ ತಕೊಂಡು ನೀನ್ ತೆಪ್ ಮಾಡಿದ್ಯಾ. ನಿಮ್ಮಿಬ್ಬರಿಗೂ ಕ್ಷಮೆ ಇಲ್ಲ. ನಾನು ಇವ್ರಿಬ್ರನ್ನ ಸಂಸಕ್ ಆಗಕ್ಕಿಲ್ಲ. ನನ್ನ ಮ್ಯಾಗ ಹೊಸಿಯಾದ್ರು ಗೌರವ ಇದ್ರೆ ಇವನ್ನ ಮೊದಲು ಮನೆಯಿಂದ ಆಚ್ಕೋ ಕೇಳು. ನನ್ಗೆ ಊಟ ಅನ್ಬೇಡ, ತಗೊಂಡೋಗ. ಕಾಳಿ ತಗೋ, ಊಟ ಮಾಡು. ತಿಂದ್ ಗಟ್ಟಿ ಆದ್ರೆ ತಾನೆ ಅಕ್ಕನ ಹತ್ರ ಅಬ್ಬನ ಹತ್ರ ಕ್ಷಮೆ ಕೇಳಕ್ಕಾಗೋದು. ವಾಟ್? ಏನ್ ಹೇಳ್ತೀಯ ಸುಮಾ? ಈ ಕಲ್ಯಾಣ ಹೇಗಿದ್ದಾರೆ? ತುಂಬಾ ವೀಕ್ ಆಗಿದಾರಂತೆ. 2-3 ದಿನ ಅಲ್ಲೇ ರೆಸ್ಟ್ ತಗೋಬೇಕು ಅಂತ ಹೇಳಿದಾರೆ. ಮನೆಯವರೆಲ್ಲರೂ ಹೋಗಿ ನೋಡ್ಕೊಂಡ್ ಬಂದ್ರು, ನಾನ್ ಮಾತ್ರ ಹೋಗಿಲ್ಲ. ಹೌದಾ? ಒಂದ್ ಕೆಲಸ ಮಾಡೋಣ, ನಾಳೆ ನಾವಿಬ್ರು ಹೋಗಿ ಕಾಳಿಯಣ್ಣ ನೋಡ್ಕೊಂಡ್ ಬರೋಣವಾ? ಇಬ್ರುನಾ? ಹಾ, ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ. ನಾನು ನಿನ್ನ ನೋಡ್ದಾಗೂ ಆಗತ್ತೆ, ಹಾಗೆ ನಾವು ಹೋಗಿ ಕಾಳಿಯಣ್ಣನು ನೋಡೋಣ. ಅಲ್ಲ, ಇಬ್ರು ಒಟ್ಟಿಗೆ ಹೋಗ್ತೀವಿ ಅಂದ್ರೆ ಅಪ್ಪ ಏನಂತಾಳೋ ಏನೋ ಗೊತ್ತಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ನಾವಿಬ್ರು ಗಂಡ ಹೆಂಡತಿ ಕಣೆ, ನಾವಿಬ್ರು ಒಟ್ಟಿಗೆ ಹೋದ್ರೆ ಏನಾಗತ್ತೆ? ಅದು ಸಚಿನ್, ಮಾವ ನಾವಿಬ್ರು 1 ತಿಂಗಳು ನೋಡೋ ಹಾಗೆ ಇಲ್ಲ ಅಂತ ಅಬ್ಬನ ಹತ್ರ ಹೇಳಿದ್ದಾರೆ. ಸರಿ, ಒಂದ್ ಕೆಲಸ ಮಾಡು, ನೀನ್ ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಬಾ, ನಾನಿಂಗ ಅಲ್ಲೇ ಸಿಗ್ತೀನಿ. ಹೊರಗೆ ಹೋಗಕ್ ಬಿಡ್ತಾರೋ ಇಲ್ವೋ ಅದೇ ಗೊತ್ತಿಲ್ಲ. ಸುಮಾ, ವಾಟ್ ಇಸ್ ದಿಸ್? ಎಲ್ಲದಕ್ಕೂ ಏನೋ ಒಂದ್ ನೆಪ ಕೊಡ್ತಾನೆ ಇದೆಯಲ್ಲ. ಮೊದಲೇ ಮನೇಲಿ ಯಾರ ಮನಸ್ಥಿತಿನೂ ಸರಿ ಇಲ್ಲ ಸಚಿನ್. ಮತ್ತೆ ನನ್ನಿಂದ ತೊಂದರೆ ಆಗೋದು ಬೇಡ ಅಂತ ಅಷ್ಟೇ. ಸುಮಾ, ನಾನು ಟ್ರಿಪ್ಗೆ ಹೋಗೋಣ, ಪಬ್ಗೆ ಹೋಗೋಣ ಅಂತ ಏನ್ ಕರಿತಾ ಇಲ್ಲ ಅಲ್ವಾ? ಅಲ್ಲ, ಗೊತ್ತಿರೋರು ಕಾಳಿಯಣ್ಣ ನಾವಿಬ್ರು ಮದ್ವೆ ಆಗೋದಕ್ಕೆ ಎಷ್ಟೇ ಹೆಲ್ಪ್ ಮಾಡಿದ್ದಾರೆ. ಅವ್ರು ಈಗ ಹಾಸ್ಪಿಟಲ್ ಇರ್ಬೇಕಾದ್ರೆ ನಾವು ಹೋಗಿ ನೋಡ್ಕೊಂಡು ಬರೋದು ನಮ್ ಧರ್ಮ ಅಲ್ವಾ? ಸಚಿನ್, ನನ್ಗೆ ನಿನ್ ಕನ್ಸನ್ ಅರ್ಥ ಆಗುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ, ಆದ್ರೆ ಬಂದೇ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ಆಹಾ, ನನ್ನ ಹೆಂಡ್ತಿನ ನಾನ್ ನೋಡೋದಕ್ಕೆ ಹೆಂಡತಿ ಹತ್ರ ಪರ್ಮಿಷನ್ ತಗೋಬೇಕು. ನೋಡ್ ಸುಮಾ, ನಾಳೆ ನೀನ್ ಬರ್ತಾ ಇದೀಯಾ, ನಾನೇನೋ ನೋಡ್ತಾ ಇದ್ದೀನಿ ಅಷ್ಟೇ. ಸಚಿನ್, ನಾಳೆವರೆಗೂ ಮ್ಯಾನೇಜ್ ಆಗೋದಕ್ಕೆ ಸ್ಟಾಕ್ಸ್ ಗುಡ್. ಸ್ಟಾಕಾ? ಸ್ಟಾಕ್ಸ್? ಸರಿ ಬಿಡು, ನಾನೇ ಕಳಿಸ್ತೀನಿ, ನೀನು ರಿಟರ್ನ್ ಕಳಿಸು. ಈಗ ಗೊತ್ತಾಗ್ತಾ? ಬೇಗ, ನನ್ ಕೆನ್ನೆ ಕಾಯ್ತಾ ಇದೆ. ಹಲೋ ಮೇಡಮ್, ಬೇಗ ಬೇಗ, ವೇಟಿಂಗ್. ನಾಳೆ ಅವನ ಹತ್ರ ಏನ್ ಹೇಳಿ, ಹೇಗ್ ಹೋಗ್ಲಿ? ಕಾಳಿ, ಅವೇ ಇದೇನವೇ, ನೀನೊಬ್ಳೆ ಬಂದಿದ್ಯಾ? ನಾನು ಇಷ್ಟು ದಿನ ಆಗಿದ್ರು ನಾನು ನೋಡೋಕೆ ಯಾರು ಬಂದಿಲ್ವಾ? ಮಾತಾಡಿ ಸ್ಯಾನೆ ಸುಸ್ತು ಮಾಡ್ಕೋಬೇಡ ಕಣ್ಲಾ. ಎಲ್ಲರೂ ಬಂದಿದ್ರು, ನನ್ನ ನೋಡ್ಕೊಳಕ್ಕೆ ಹೇಳಿ ಎಲ್ಲರೂ ಹೊಂಟೋದ್ರು. ಅಯ್ಯೋ, ಹೌದಾ? ಅವೇ, ನೀನು ಹೋಗವೇ, ನಾನೊಬ್ಬನೇ ಇರ್ತೀನಿ. ಸರಿ, ಹಂಗಾರೆ ಬರ್ತೀನಿ. ಅಯ್ಯಯ್ಯೋ, ಇದೇನಪ್ಪ, ನನ್ನ ಮಾತಿಗೆ ಹೇಳಿದ್ರೆ
ಇವಳು ದುಡ್ಡುವಾಗ್ಲೇ ಹೋಗಕ್ಕೆ ನಿಂತ್ಬಿಟ್ಟು ಅಮ್ಮ ಕಾಳಿ ಇವಳಾಯ್ತು ಮನಿಕೋ. ಅಭಿ ಸುಸ್ತಾಗ್ತದೆ. ಇವನು ಬರೀ ಯಾರ ಸುಸ್ತಾಗೋಣ, ಇವನು ಒಬ್ಬನೇ ಬಿಟ್ಟು ಹೆಂಗೆ ಹೋಗ್ಲಿ? ಅವ ಮತ್ತೆ ಮಾತನಾಡಿಕೆ ಅಂತ ಮುನ್ಸ್ಕೊಂಡ್ರೆ ಅವೇ ಏನು ಯೋಚನೆ ಮಾಡ್ತಿದ್ಯಾ? ಇವನ ಹೆಂಗೆ ನೋಡ್ಕೊಳ್ಳೋದಂತನ? ಹಂಗೆಲ್ಲ ಏನೂ ಇಲ್ಲ ಕಣ್ಲ. ಜ್ಯೂಸ್ ಕುಡಿತ್ಯಾ? ನೀನು ನನಗೆ ಕ್ಷಮಿಸಿದೀನಿ ಅಂತ ಹೇಳು, ಆಮೇಲೆ ಕುಡಿತೀನಿ. ಆಸ್ಪತ್ರೆ ಅಂತ ಸುಮ್ಕಿವ್ನಿ, ಸುಮ್ಕೆ ಪಿತ್ತ ನತ್ತಿಗೆ ಏರ್ಸ್ಬೇಡ. ನನ್ಗಿಲ್ಲಿರಕ್ಕೆ ಒಂಚೂರು ಈಟ ಇಲ್ಲ. ಅವ್ವ ಏಳೊಳ್ಳೆ ಅಂತ ಇಲ್ಲಿ ಇವ್ನಿ ಆಟೆ. ಅವೇ ಪುಟ್ಟಕ್ಕನಿಗಿರೋ ದಯ ನಿನಗಿಲ್ವಲ್ಲವೇ? ನಾನು ಆಗದೆ ಹಸ್ಬಿಂದ ಸಾಯ್ತೀನಿ, ಈಗಲೂ ಹಠ ಸಾಧಿಸಲ್ಲವೇ? ನೋಡು, ಸುಮ್ಕೆ ಜ್ಯೂಸ್ ಕುಡಿ, ಇಲ್ಲ ನಿನ್ನ ಆರೋಗ್ಯನೇ ಹಾಳಾಗೋದು. ನೀನು ನನಗೆ ಕ್ಷಮಿಸಿವ್ನಿ ಅಂತ ಹೇಳು, ಆಮೇಲೆ ಕುಡಿತೀನಿ. ಹಾಳಾಗೋಗ್ಲಿ, ಕ್ಷಮಿಸಿವಿ. ಎದಳು. ತಕೋ. ಅವೇ ಆಯ್ತಲ್ಲ ಕಣವೇ, ಇಲ್ಲಿ ನೋಡು ಕೈಯೆಲ್ಲ ಹೆಂಗೆ ಸೇಕಾಯ್ತೈತೆ. ಸಾನೇ ಸುಸ್ತಾಗ್ತದೆ ಕಣವೇ.